ನಮಸ್ಕಾರ ಕರ್ನಾಟಕ. ಹೇಳಿದ್ದೆ ನಾನು ವಿಡಿಯೋದಲ್ಲಿ ಟ್ರಿಬ್ಯೂಟ್ ಟು ಲೆಜೆಂಡ್ಸ್ ಅಂತ ಇವತ್ತು ಶಿಕಾರಿಪುರದ ಹಬ್ಬದಲ್ಲಿ ಮಾಡ್ತೀವಿ ಅಂತ. ಅದೇ ರೀತಿ ಇವತ್ತು ನನ್ನ ಪ್ರಕಾರ ಹೋರಿ ಹಬ್ಬದಲ್ಲಿ ಇದುವರೆಗೂ ಎಷ್ಟು ಅಖಾಡ ಆಗಿದಾವೋ ನನಗೆ ಗೊತ್ತಿಲ್ಲ. ಹೈಯೆಸ್ಟ್ ಪಿ ಪಿ ಹೋರಿಗಳು ಸೇರಿದಾವೆ, ಬಕ್ಕಾ ಹೋರಿಗಳನ್ನು ಮೀರಿಸಿದಾವೆ. 178 ಅಂದ್ಕೊಂಡೆ ಪಿ ಪಿ ಹೋರಿಗಳು ಸೇರಿರೋದು. ಕಮಿಟಿಯವ್ರು ಹೇಳಿದ್ದು ನನಗೆ 178 ಅಂತ, ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಕೆಲವೊಂದು ಹೋರಿಗಳನ್ನು ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಒಂದು ಸಣ್ಣದಾಗಿ ಹೋರಿ ಹೆಸರು ಅಥವಾ ಅವ್ರದ್ದೊಂದು ಗ್ಯಾಂಗ್ ಇದೆ, ಆ ಗ್ಯಾಂಗನ್ನು ಪರಿಚಯ ಮಾಡೋಕ್ಕೂ ಅಂತ ಒಂದು ಪ್ರಯತ್ನ ಪಡ್ತೀನಿ. ಹಾಗೆ ನಮ್ಮದೊಂದು ಟ್ಯಾಗ್ ಲೈನ್ ಇದೆ ಇವತ್ತು, ಟ್ರಿಬ್ಯೂಟ್ ಟು ಲೆಜೆಂಡ್ಸ್ ಅಂತ. ಹೋರಿ ಹಬ್ಬದಲ್ಲಿ ಒಂದು ಹೆಸರು ಮಾಡಿ ಇವತ್ತು ಹೋರಿ ಹಬ್ಬದಲ್ಲಿ ಎಷ್ಟೋ ಎತ್ತುಗಳು ಕಳ್ಕೊಂಡಿದ್ದೀವಿ. ಅಂಥ ಎತ್ತುಗಳು ಇವತ್ತು ಯಾರ್ಯಾರು ಕಟ್ಟಿದಾರೋ ಅವ್ರ ಮನಸ್ಸಲ್ಲಿ ಅಂಥ ಎತ್ತುಗಳು, ಯಾವ ಎತ್ತುಗಳು ಅವರ ಮನಸ್ಸಲ್ಲಿ ಒಂದು ಸ್ಥಾನ ಪಡ್ಕೊಂಡಿದೆ ಅನ್ನೋದೊಂದು. ಬ್ರದರ್ ನಮಸ್ತೆ. ನಮಸ್ತೆ. ಹೋರಿ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ ನೋಡೋಣ ನಮ್ಮ ಚಾನಲ್ಗೆ? ಹಾಂ ರೀ, ಹೇಳಿ ನೋಡೋಣ. ಇದು ನಮ್ಮದು ಹೊಸದಾಗಿ ಬಂದಂಥ ರೈತನ ತೇರು ಸಾಮ್ರಾಜ್ಯದ RSS ಹೋರಿ. ಇದಕ್ಕಿಂತ ಬಿಫೋರ್ ಆಗಿದ್ದು ನಮ್ಮದು ರೈತನ ತೇರು ಅಂತ ಒಂದು ಹೋರಿ, ತಮಿಳ್ನಾಡಿಂದ ತೊಗೊಂಬಂದಿದ್ದು. ಮೊದಲನೇ ಹಬ್ಬ ನಾವು ಇದ್ರಿ ಲಕ್ಮಾಪುರದಲ್ಲಿ ಹಾಕಿದ್ವಿ RTO ಆಫೀಸಲ್ಲಿ. ಒಂದನೇ ಹಬ್ಬದಲ್ಲಿ ಅದಕ್ಕೆ ಅಭಿಮಾನಿಗಳಿಂದ ಪಿಕಪ್ ಸ್ಟಾರ್ ಅಂತ ಒಂದು ಬಿರುದನ್ನು ಕೊಟ್ಟರು. ಅದೇ ಹಬ್ಬದಲ್ಲಿ 2 ರೌಂಡ್ ಪಾಸ್ ಆದಂಥ ಹೋರಿ. ನೆಕ್ಸ್ಟ್ ನಾವು 5 ಊರಿನ ಹಬ್ಬದಲ್ಲಿ ಮಾಡಿದ್ವಿ. 5 ಊರ ಹಬ್ಬದಲ್ಲಿ 3 ಬಂಪರ್ ಕೊಟ್ಟಿದ್ದಾರೆ. ಒಂದು 4 ಕ್ರಾಸು, ಇನ್ನೊಂದು ಕೊಂಡಜ್ಜಿ ಬೈಕ್ ಒಂದು ಕೊಟ್ಟಿದ್ದಾರೆ. ಅದು ಅಕಸ್ಮಾತಾಗಿ ತೀರೋಯ್ತು. ಅದರ ಸವಿನೆನಪಿಗಾಗಿ ಈ RSS ಊರಿನ ನಾವು ಕಟ್ಟಿದ್ವಿ. ಇವತ್ತಿನ ಎಕ್ಸ್ಪೆಕ್ಟೇಷನ್ ಏನಿದೆ RSS? ಇವತ್ತು ನಮ್ಮ ಸತ್ತಂತ ಹೋರಿ ಪಿಕಪ್ ಸ್ಟಾರ್, ಅದ್ರ ರೇಂಜ್ಗಿನ ಇದು ಪಿಕಪ್ ಸ್ಟಾರ್ ಆಗಿ ಹೈಯೆಸ್ಟ್ PP ಹೊತ್ತು ಹೈಯೆಸ್ಟ್ ಸ್ಪೀಡ್ ಒಳಗೆ ನಮ್ಮ ಅಗಸಿ ತಡಾಯ್ತೈತೆ ಅಂತ ನಮ್ಮದೊಂದು ಉದ್ದೇಶ. ಇವತ್ತು ಸಂಜೆ 5 ಗಂಟೆ ಮೇಲೆ ಹೇಗೆ ನೋಡೋಕೆ ಇಷ್ಟಪಡ್ತೀರಾ ಎತ್ತನ್ನು? RSS ಇವತ್ತು ನಾವು ಹೈಯೆಸ್ಟ್ PP ಎಬ್ಬಿಸಿ ಹೈಯೆಸ್ಟ್ ರೌಂಡ್ ಜಾಸ್ತಿ ಬಿಟ್ಟು ನಮ್ಮ ಹೋರಿ ಒಂದು ರೇಂಜ್ ತೋರ್ಸೋಣ ಅಂತ ನಾನು ಹೇಳಿದೆ ಬ್ರದರ್. ಎಕ್ಸಾಕ್ಟ್ ಕೌಂಟ್ ನನಗೆ ಗೊತ್ತಿಲ್ಲ, ಬಟ್ 178 ಅಂತ ಕೇಳ್ಪಟ್ಟೆ PP ಹೋರಿಗಳು. 178 ಬಂದಿದ್ದಾವೆ. ಈಗ 177 ಕಾಂಪಿಟೇಷನ್ನಾಗಿ ನಿಂತಿದ್ದಾವೆ, ಹೆಲ್ತಿ ಕಾಂಪಿಟೇಷನ್ ನಿಂತಿದ್ದಾವೆ. ಈಗ ಅದರಲ್ಲಿ ಇದು ಹೈಲೈಟ್ ಆದರೆ ಶಿಕಾರಿಪುರದ ಹಬ್ಬ ಅದಕ್ಕೆ ಫೇಮಸ್ ಆಗೋದು, ಹೈಲೈಟ್ ಮಾಡುತ್ತೆ ಹೋರಿಗಳನ್ನ ಅಂತ. ಇವತ್ತು ಯಾವ ಒಂದು ಗುಣ ಹೈಲೈಟ್ ಆಗ್ಬೋದು ನಮ್ಮ ಸತ್ತಂತ ಹೋರಿ ಗುಣ ಹೊತ್ತರೆ ಇವತ್ತು ಈ ಶಿಕಾರಿಪುರದಲ್ಲೇ ಹೈಯೆಸ್ಟ್ PP ಹೋರಿ ಆ್ಯಂಡ್ ರನ್ನಿಂಗ್ ಸ್ಪೀಡ್ ಒಳಗೆ ನಮ್ಮ ಹೋರಿನ ಬರುತ್ತೆ. ಟ್ರಿಬ್ಯೂಟ್ ಟು ಲೆಜೆಂಡ್ಸ್ ಅಂತ ಒಂದು ಮಾಡ್ತಿದ್ದೀವಿ. ನಾನು ನಿಮಗೆ ಹೇಳಿದೆ ಅದನ್ನು. ಯಾವ ಹೋರಿ ನಿಮಗೆ ಇಷ್ಟ ಆಗಿರ್ಬೋದು ಅಥವಾ ಆಗಿತ್ತು, ಅದು ಈಗಿಲ್ಲ, ಅದ್ರ ಬಗ್ಗೆ ಏನಾದರೂ ಒಂದು ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಅದು ಸೋಲೆ ಕಾಣದ ಸರದಾರ. 5 ಹಬ್ಬದಲ್ಲಿ ಹಾಕಿದ್ರು ಒಂದು ಕೊಬ್ಬರಿನೂ ಕೊಟ್ಟಿಲ್ಲ. ಹೆಸರು ಹೇಳಿ. ರೈತನ ತೇರು ಫಸ್ಟ್ ಕಟ್ಟಿದ್ದೆ 2ನೇ ಹೋರಿ. ಅದು ಫಸ್ಟಿಗೆ ಒಂದು ರೈತನ ತೇರು, ಸೆಕೆಂಡ್ ಒಂದು ಕಟ್ಟಿದ್ದ ರೈತನ ತೇರು. ಆ ಹೋರಿ ಮಾತ್ರ ನಮಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ವಿ, ಅತಿ ಹೆಚ್ಚು ಫ್ಯಾನ್ಸ್. ನಮ್ಮ ರೈತನ ತೇರು ಸಾಮ್ರಾಜ್ಯಕ್ಕೆ ಅದು ಒಂದು ಮುತ್ತಿನ ಕಳಸ ಆಗಿತ್ತು. ಸೊ ತೀರ್ಕಂತ ಎತ್ತು ಅದು ಆ ಎತ್ತಿದ್ರೆ ನಾವು ಸಾಲಡ್ಡಿ ಹಬ್ಬ ಮಾಡ್ತಿದ್ವಿ. ಸೊ ಅದ್ರ ಗುಣ ಇದು ಬಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಹಬ್ಬ ಹಾಕ್ಲಿ ಸಾಲಡ್ಡಿ ಹಬ್ಬ ಮಾಡ್ತೀರಾ? ಓಕೆ ಬ್ರೋ. ಇದು ಪರ್ಟಿಕ್ಯುಲರ್ ಆಗಿ ನಮ್ಮೂರು ಹೋರಿ, ಚುರ್ಚಿಗುಂಡಿ ಹೈ ವೋಲ್ಟೇಜ್ ಪಾಳೆಗಾರ ಅಂತ. ನಮ್ಮೂರಲ್ಲಿ ಒಂದು ಕನಸು ಕಟ್ಟಿದ್ದಾರೆ. ನಮ್ಮೂರಲ್ಲಿ ಇದುವರೆಗೂ ಅಂಥ ಹೆಸರು ಮಾಡಿದ ಹೋರಿಗಳು ಯಾವೂ ಇಲ್ಲ. ಒಂದು ಬೆಳೆಸ್ಕೊಡಿ ಅಂತ ನಾವು ಕೇಳ್ಕೊತಿದ್ದೀವಿ. ಹಬ್ಬ ನೋಡಿ ಶಿಕಾರಿಪುರದ ಹಬ್ಬದಲ್ಲಿ ಪಕ್ಕ ನಾವು ಹೈಲೈಟ್ ಆಗಬೇಕು, ಶಿಕಾರಿಪುರದಲ್ಲಿ ಹಬ್ಬ ಹೈಲೈಟ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ತಂದಿರೋದು. ನೀವು ಮಾಡಿಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಬ್ರದರ್, ಸಣ್ಣದಾಗ ಒಂದು ಪರಿಚಯ ಹೇಳಿ, ಆಮೇಲೆ ನಾನು ಕೇಳ್ತೀನಿ. ಸಣ್ಣದಾಗ ಒಂದು ಪರಿಚಯ ಮಾಡಿಕೊಡಿ. ಇದ್ರ ಹೆಸರು ಚುರ್ಚುಗುಂಡಿ ಹೈ ವೋಲ್ಟೇಜ್ ಪಾಳೆಗಾರ ಅಂತ. ಇದು ಮೊದಲನೇ ವರ್ಷದ, ಈಗ ಫಸ್ಟ್ನೇ ಹಬ್ಬ ನಮಗೆ ಈ ವರ್ಷದ್ದು. ಇವತ್ತು ನೋಡೋಣ ಹೆಂಗೆ ಹಬ್ಬ ಮಾಡುತ್ತೆ ಅಂತ ನೋಡೋಣ. ಶಿಕಾರಿಪುರದ ಹಬ್ಬ ಏನಕ್ಕೆ ಬೇಕಾಗಿತ್ತು ಅಂತ ನಮಗೆ ಹತ್ರ ಇರೋ ಹಬ್ಬ, ನಮಗೆ ಹೆಸರು ಮಾಡ್ಬೇಕು. ಇದ್ರದ್ದು ಗತ್ತು ಏನು ಅಂತ ತೋರಿಸ್ಬೇಕು, ನಾವು ಮಾಡ್ಬೇಕಿದ್ರಲ್ಲಿ. ಈಗ ಪಾಳೆಯಲ್ಲಿ ಇಷ್ಟು ಎತ್ತುಗಳು ಸೇರಿದಾವೆ, ಏನ್ ಡಿಫ್ರೆನ್ಸ್ ಆಗ್ಬೋದು ಎಷ್ಟು ಎತ್ತುಗಳಿಗೆ? ಏನು ಡಿಫ್ರೆನ್ಸ್ ಇಲ್ಲ. ಈಗ ಅಖಾಡದಲ್ಲಿ ನೋಡ್ರೆ ಜನನೇ ಹೇಳ್ಬೇಕಿದ್ರು ಡಿಫ್ರೆನ್ಸ್ ಏನು ಅಂತ. ಇವತ್ತಿನ ಎಕ್ಸ್ಪೆಕ್ಟೇಷನ್ ಏನಿದೆ? ಇವತ್ತಿನ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಕೊನೆಗೆ ಇದು ಹೊರಗೆ ಗೋಡೆ ಬಂದಾಗ ಎಲ್ರ ಬಾಯಲ್ಲಿ ಇದ್ರ ಹೆಸರು ಇರ್ಬೇಕಷ್ಟೇ. ಎಲ್ರ ಬಾಯಲ್ಲಿ ಹೆಸರಾಗುತ್ತೆ ಅನ್ಕೋತೀರಾ? ಹೆಸರಾಗೋದಕ್ಕೆ ಇಲ್ಲೊಂದು ಕಾರಣ ಇದೆ, ಇಲ್ಲೇ ಇದೆ ನೋಡಿ ಕೆಳಗಡೆ.
ನನ್ನ ಬಗ್ಗೆನೂ ಚೂರು ಮಾತಾಡಿ ಅಂತ ಆಯ್ತದು. ನನ್ನ ಬಗ್ಗೆನೂ ಒಂಚೂರು ಮಾತಾಡಿ ಅಂತ ಐತೆ. ಇದು ಫುಲ್ ದೋಸ್ತಿ. ಇದನ್ನ ಬಿಟ್ಟಿದಿರಲ್ಲ, ಅದನ್ನ ಬಿಟ್ಟಿದಿರಲ್ಲ. ಇದು ಮನೆಯಿಂದ ಎಲ್ಲೇ ಹೋದ್ರು ಇದ್ರ ಜೊತೆ ಇದ್ದೇ ಇರುತ್ತೆ. ಮನೇಲಿ ಮಲಗಿದ್ರು ಇದ್ರ ಜೊತೆ ಇರುತ್ತೆ. ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತಲ್ವಾ ಇವತ್ತಿನ? ಅರ್ಥ ಆಯ್ತು. ಯಾವ ಹೋರಿ ಇರ್ಬೋದು ನಿಮ್ ತಲೆಯಲ್ಲಿ? ಹಾವೇರಿ ರಾಕ್ ಸ್ಟಾರ್. ಯಾಕೆ ಅಂತ? ಅದು ಅವಾಗಿಂದ ನಮಗೆ ಅದ್ರ ಮೇಲೆ ಒಂದು ಅಭಿಮಾನ. ಹಾವೇರಿ ರಾಕ್ ಸ್ಟಾರ್ ಇಂದ ಚುರ್ಚುಗುಂಡಿ ಪಾಳೆಗಾರಂಗೆ ಒಂದು ಗುಣ ಬರ್ಲಿ ಅಂದ್ರೆ ಯಾವ ಗುಣ ಬರ್ಬೇಕು? ಗುಣ ಬರ್ಲಿ ಅಂದ್ರೆ ಎಲ್ರನ್ನೂ ಪ್ರೀತಿಯಿಂದ ಕಾಣೋ ಗುಣ. ಆರು ಟ್ರಿಪ್ ಮಿನಿಮಮ್ ಬಿಡ್ಬೇಕು ಅಂತ. ಸರಿ ಬ್ರದರ್. ಹಬ್ಬ ನೋಡಕ್ ನಾವು ನೋಡಿಲ್ಲ ಇವತ್ತಿಗೂ. 10 ಟ್ರಿಪ್ ಸಿಕ್ಕರು ನೋಡ್ತೀವಿ ನಾವು. ಇದ್ರ ಹಬ್ಬ ನೋಡಕ್ ನಾವು. ಬ್ರದರ್ ನಮಸ್ತೆ. ನಮಸ್ಕಾರ. ಹೋರಿನ ನಮ್ಮ ಜನಕ್ಕೆ ಪರಿಚಯ ಮಾಡ್ಕೊಡ್ಬೋದಾ? ನಮ್ಮ ಚಾನಲ್ಗೆ ಒಂದು ಪರಿಚಯ ಮಾಡ್ಕೊಡಿ ನಿಮ್ಮ ಹೋರಿನ. ನಮಸ್ತೆ ಸರ್. ಇದು ಬಂದ್ಬಿಟ್ಟು ಮಲ್ಗುಂದದ ಹೋರಿ, ಹಾನಗಲ್ ತಾಲೂಕು, ಹಾವೇರಿ ಡಿಸ್ಟ್ರಿಕ್ಟ್ ಮಲ್ಗುಂದ ಗ್ರಾಮದ್ದು. ಇದು ಹೋದ ವರ್ಷ ನಾವು ಒಬ್ಬ ನಮ್ಮ ಸ್ನೇಹಿತರ ಕಡೆಯಿಂದ ತೊಗೊಂಡಿದ್ದು ಹೋರಿನ. ಅದಾದಮೇಲೆ ನಾವು ಕರ್ನಾಟಕ ಕರ್ಣ ಅಂತೇಳಿ ಹೋದ ವರ್ಷ ಹಬ್ಬ ಮಾಡಿದ್ವಿ. ಈ ವರ್ಷ ಸ್ವಲ್ಪ ಶೇಪ್ ಚೇಂಜ್ ಆಯಿತು, ಮತ್ತು ಅದರ ಲುಕ್ ಚೇಂಜ್ ಮಾಡಬೇಕು ಅಂತ ನಮ್ಮ ಹುಡುಗರಿಗೆಲ್ಲ ಮನಸ್ಸಿಗೆ ಬಂದಿದ್ದಕ್ಕೆ ನಾವು ಬಲರಾಮ ಅಂತ ಚೇಂಜ್ ಮಾಡಿದ್ದೀವಿ. 441 ಅಂತ ಇದ್ರ ನಂಬರ್. 441. ಇವತ್ತಿನ ಎಕ್ಸ್ಪೆಕ್ಟೇಷನ್ ಏನು ಬ್ರದರ್? ಇವತ್ತಿನ ಎಕ್ಸ್ಪೆಕ್ಟೇಷನ್ ಅಂದರೆ ನಾವು ಹೈಯೆಸ್ಟ್ PP ಆ್ಯಕ್ಚುಲಿ ನಾವು ಇಲ್ಲಿವರೆಗೂ 2 ಹಬ್ಬ, ದೊಡ್ಡಕೆರೆ ಹಬ್ಬದಲ್ಲಿ ನಾವು ಹೈಯೆಸ್ಟ್ PP ಹಾಕಿದ್ವಿ. 16 ಫೀಟಿನ ಕೋಲ್ ಹಾಕಿದ್ವಿ ಅವತ್ತು ಒಂದು ರೌಂಡ್ ದಾಟ್ತು, ಒಂದೇ ರೌಂಡ್ ಮಾಡಿದ್ವಿ ನಾವು. ನೆಕ್ಸ್ಟು ನಾವು ಮೊನ್ನೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಬ್ಬ ನಡೆದಿದ್ದು ಅಂದರೆ ಯಲ್ವಳ್ಳಿ ಹಬ್ಬ. ಸೊ ಅಲ್ಲಿ ಹಾಕಿದ್ವಿ, ಅಲ್ಲಿ ಕೂಡ 2 ರೌಂಡ್ ಹೋಯ್ತು. ಸೊ ನಮಗೆ ಅವತ್ತು ಅಷ್ಟೊಂದು ಕೋಲ್ ಹಾಕೋಕ್ಕಾಗಲಿಲ್ಲ. ಇವತ್ತು ನಮ್ದು ಆಸೆ ಏನಂದರೆ, ನಮ್ಮ ಹುಡುಗರ ಆಸೆ ಏನಂದರೆ ಆಲ್ಮೋಸ್ಟ್ ಒಂದು 15 ಫೀಟ್ ಕೋಲಾರು ಹಾಕಬೇಕು ಅಂತ ನಮ್ಮ ಆಸೆ ಇದೆ. ನೆಕ್ಸ್ಟ್ ಬರ್ತೀನಿ ಬ್ರದರ್. ಈಗ ಟ್ರಿಬ್ಯೂಟ್ ನಾನು ಹೇಳಿದೆ, ಟ್ರಿಬ್ಯೂಟ್ ಟು ಲೆಜೆಂಡ್ಸ್ ಅಂತ ನಿಮ್ಮ ಮನಸ್ಸಲ್ಲಿ ಯಾವ ಹೋರಿ ಇರ್ಬೋದು, ಅಥವಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೋರಿಗೆ? ಬ್ರದರ್, ನಮ್ಮ ಮನಸ್ಸಲ್ಲಿ ಇರೋ ಹೋರಿ ಅಂದರೆ, ನಮಗೆ ತುಂಬ ಇಷ್ಟವಾಗಿರೋ ಹೋರಿ ಅಂದರೆ ಹಾನಗಲ್ ರಾಜ್ಕುಮಾರ್ ಹೋರಿ. ಆ್ಯಕ್ಚುಲಿ ಇವಾಗ ಇದೆ, ಬಟ್ ಹಬ್ಬ ಮಾಡ್ತಾ ಇಲ್ಲ. ಅದು ನಮಗೆ ತುಂಬ ಫೇವ್ರೇಟ್ ಹೋರಿ. ಯಾಕಂದರೆ ಅಷ್ಟೊಂದು ಮೃದು ಸ್ವಭಾವದ್ದು, ಆಮೇಲೆ ಅಂಥ ಕಾಂಪಿಟೇಷನ್ ಕೊಡೋ ಹೋರಿ ನಾವು ನೋಡಲಿಲ್ಲ. ನಾವು ಇವಾಗ ನಮ್ಮ ಹೋರಿ ಕಟ್ಟಿದ್ರು ನಾವು ಅದ್ರಂಗೆ ಹಬ್ಬ ಮಾಡಲಿ ಅಂತ ಆಸೆ ಪಡ್ತೀವಿ. ಯಾಕಂದರೆ ಅದ್ರಂಗೆ ಬರಲಿ, ಅದರ ಸ್ಪೀಡ್ ತೊಗೊಳ್ಳಿ ಅಂತ. ಆ ಟೈಮಲ್ಲೆಲ್ಲ 4-5 ವರ್ಷದ ಹಿಂದ್ಗಡೆಗೆಲ್ಲ ತುಂಬ ಹಬ್ಬ ಮಾಡಿರೋ ಹೋರಿ ಅದು. ಇವನ್ ನಮ್ಮ ಫೇವ್ರೇಟ್ ಹೋರಿ ಕೂಡ ಅದು ರಾಜ್ಕುಮಾರು. ಹಾಗೇನೆ ಹಾನಗಲ್ ನಾಯಕನು ಕೂಡ ಒನ್ ಟೈಮಲ್ಲಿ 2 ಕೂಡ ಒಂದೇ ಅಕ್ಕಡದಲ್ಲಿ ನಾನು ನೀನು ಹಬ್ಬ ಮಾಡಿರೋ ಹೋರಿಗಳು 2 ಫೇವ್ರೇಟೇ. ಬಟ್ ನಮಗೆ ರಾಜ್ಕುಮಾರ ತುಂಬ ಮೃದು ಸ್ವಭಾವ, ನಮಗೆ ತುಂಬ ಇಷ್ಟ. ಥ್ಯಾಂಕ್ ಯು ಬ್ರದರ್. ಓಕೆ. ಬ್ರದರ್ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಹೆಸರು? ನಮ್ಮ ಹೆಸರು ತಿಲಕ್ ಅಂತ. ಸ್ವಲ್ಪ ಜೋರ ಮಾತಾಡಿ. ತಿಲಕ್ ಅಂತ ಅಣ್ಣ. ತಿಲಕ್ ಅಂತ. ಹೋರಿ ಬಗ್ಗೆ ಪರಿಚಯ ಮಾಡ್ಕೊಡ್ಬೋದಾ ನಮಗೆ? ಆಯ್ತಣ್ಣ. ಇದು ಕರ್ನಾಟಕ ರತ್ನ ಅಂತ ಹೋರಿ. ಇದನ್ನ ನಾವು ತಮಿಳ್ನಾಡಿಂದ ತಂದಿದ್ದೀವಿ. ಇವಾಗ ರೀಸೆಂಟಾಗಿ 1 ವರ್ಷ ಆಯಿತು ಹೋರಿ ತೊಗೊಂಬಂದು. ಹೋರಿ ತಂದಾಗ ಸಿಕ್ಕಾಪಟ್ಟೆ ಗಲಾಟೆ ಇತ್ತು. ತಮಿಳ್ನಾಡಲ್ಲಿ ಎಲ್ಲಿ ಹೋರಿ ಪಳಗಿಸೋಕ್ಕಾಗ್ಲಿಲ್ದಂಗೆ ಅಲ್ಲಿಯವ್ರು ಸಹಿತ ಇದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ವಿ ಹೋರಿನ. ಇಲ್ಲಿ ನಾವು ತೊಗೊಂಬಂದು ಒಂದೇ ಹಬ್ಬ ಮಾಸೂರು ಗೀಸೂರು ಎಲ್ಲ ಹಾಕಿದ್ವಿ. ಅಲ್ಲಿ ಹಾಕಿದಾಗೆಲ್ಲ ಜನ ಸಹಿತ ಅಂದ್ಬಿಟ್ರು ನಮಗೆ, ಇಲ್ಲ ಇಂಥ ಹೋರಿ ತೊಗೊಂಡು ಹಬ್ಬ ಮಾಡಲ್ಲ ನೀವು, ಕಟಗರಿ ಕೊಡೋಕೆ ಅಡ್ಡಿ ಇಲ್ಲ ಈ ಹೋರಿನ, ಆ ಲೆಕ್ಕದಲ್ಲಿ ಗಲಾಟೆ ಐತೆ, ಹಂಗೈತೆ ಹಿಂಗೈತೆ ಅಂತ. ಹಂಗಾಗಿ ನಾವು ಆದ್ರೂ ಇಲ್ಲ ನಾವು ಮಾಡ್ತೀವಿ ಅಂದ್ಕೊಂಡು ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡು 2 ತಲ್ಕೆ ಹಾಕೊಂಡು ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೋರಿ ತೊಗೊಂಡು. ಇವತ್ತಿನ ಎಕ್ಸ್ಪೆಕ್ಟೇಷನ್ ಏನಿದೆ ಶಿಕಾರಿಪುರದ ಅಖಾಡದಲ್ಲಿ? ಇವತ್ತಣ ಎಲ್ಲ ಹೋರಿನೂ ಸೇರೈತಣ್ಣ ಹೋರಿ ಹಬ್ಬದಾಗ. ಇವತ್ತು ನಮ್ಮದು ಒಂದು ಹೋರಿ ಐತಿ, ನಾವೊಂದು ಒಳ್ಳೆ ಕಾಂಪಿಟೇಷನ್ ಕೊಡೋ ಹೋರಿ ಕಟ್ಟೀವಿ. ಹಂಗಾಗಿ ಇವತ್ತು ಇಲ್ಲಿಗೆ ಹಾಕೋಣ, ಕಾಂಪಿಟೇಷನ್ ಐತೆ ಅಂತಾನೆ ಇಲ್ಲಿಗೆ ಹಾಕಿದ್ದೀರಾ. ಸಂಜೆ 5:15 ಮೇಲೆ ಕರ್ನಾಟಕ ರತ್ನದ ಹೆಸರು ಹೆಂಗೆ ಕೇಳಕ್ಕೆ ಇಷ್ಟಪಡ್ತೀರಾ? ಅದು ಹಬ್ಬ ಅಂತ ಮಾಡ್ತಿದ್ದಣ್ಣ, ಎಲ್ಲರೂ ಬಾಯಲ್ಲಿ ಅದು ಕೇಳಕ್ಕೆ ನಾವು ಇಷ್ಟಪಡ್ತೀರಾ? ಇನ್ನೊಂದು ಇವತ್ತಿನ ಹಬ್ಬನ ನಾವು ಟ್ರಿಬ್ಯೂಟ್ ಟು ಲೆಜೆಂಡ್ಸ್ ಅಂತ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಮಾಡ್ತಿದ್ದೀವಿ. ಅಂದರೆ ಹೋರಿ ಹಬ್ಬದ ಯಾವ್ಯಾವ ಹೋರಿ ಹಬ್ಬ ಮಾಡಿ ಇವತ್ತು ನಮ್ಮ ಮುಂದೆ ಇಲ್ವೋ, ಅಂದರೆ ಒಂದು ಹೋರಿ ಹಬ್ಬದಲ್ಲಿ ಹೆಸರು ಮಾಡಿ ಹೋಗಿದ್ದಾವೆ, ಎಷ್ಟೋ ಎತ್ತುಗಳು ಸತ್ತಿದ್ದಾವೆ. ಸೊ ಅಂಥ ಎತ್ತುಗಳು ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಇದೆಯಾ? ಯಾವ ಹೋರಿ ಅಂತ ಹೇಳ್ಬೋದಾ? ಇದೆ ಅಣ್ಣ, ಚಾಮುಂಡಿ ಎಕ್ಸ್ಪ್ರೆಸ್. ಯಾಕೆ ಚಾಮುಂಡಿ ಅಂತ? ಇಲ್ಲಣ್ಣ, ನಾವು
ಕ್ವಾಟಿ ಹಬ್ಬದಕ್ಕೆಲ್ಲ ದೊಡ್ಡ ಫ್ಯಾನ್ಸ್ ಕ್ವಾಟಿ ಹಬ್ಬದಿಂದ. ಅವಾಗೆಲ್ಲ ಹಬ್ಬ ಮಾಡಿದಾಗೆಲ್ಲ ನಾವು ನಮ್ದು ಇನ್ನೂ ಒಂದು ಹೋರಿ ಇತ್ತು, ಅವಾಗೆಲ್ಲ ಹಬ್ಬ ಮಾಡಿದಾಗೆಲ್ಲ ನಮ್ಮ ಜೊತೆ ಎಲ್ಲ ಸಿಕ್ಕಾಪಟ್ಟೆ ಹಬ್ಬ ಮಾಡಿದ್ವಿ. ಮಾಡಿದ್ದೀರಾ? ಓಕೆ, ನೀವೇ ಮಾತಾಡ್ತೀರಾ? ಈಗ ಕೇಳುತ್ತೆ, ಪರವಾಗಿಲ್ಲ, ಮಾತಾಡ ಒಂಚೂರು ಹತ್ತಿಗೆ ಹೋಗಿ ಅಷ್ಟೇ. ಹಾಂ, ನಿಮ್ಮ ಹೋರಿನ ಈ ಮೊಬೈಲ್ಗೆ ಪರಿಚಯ ಮಾಡಿಕೊಡಿ ನೋಡೋಣ, ಹೆಂಗೆ ಪರಿಚಯ ಮಾಡಿಕೊಡ್ತೀರಾ? ಅಣ್ಣ ಇದು ಹೇರೂರು ಹಿಂದೂ ಕೇಸರಿ ಸಾಮ್ರಾಜ್ಯ. ಜೋರಾಗಿ ಮಾತಾಡಿ. ಹೇರೂರು ಹಿಂದೂ ಕೇಸರಿ ಸಾಮ್ರಾಜ್ಯದ ರಾಜರತ್ನ. ಜೋರಾಗಿ ಮಾತಾಡ್ಬೇಕು ಬ್ರದರ್, ನೀವು ಜೋರಾಗಿ ಮಾತಾಡೋವರೆಗೂ ನಾನು ಹೇಳ್ತಾನೆ ಇರ್ತೀನಿ. ಹೇರೂರು ಹಿಂದೂ ಕೇಸರಿ ಸಾಮ್ರಾಜ್ಯದ ರಾಜರತ್ನ. ಹಾಂ, ಇವತ್ತಿನ ಎಕ್ಸ್ಪೆಕ್ಟೇಷನ್ ಏನಿದೆ? ಶಿಕಾರಿಪುರದ ಹಬ್ಬ 1-2 ಹೋರಿಗಳು ಸೇರಿಲ್ಲ, PP 130 ಕ್ರಾಸ್ ಆಗಿದೆ ಇವತ್ತು ಹೋರಿದು, PP ಹೋರಿದು, ಬರೀ PP ಹೋರಿದು. ಸೊ ಇವತ್ತಿನ ಎಕ್ಸ್ಪೆಕ್ಟೇಷನ್ ಹೇಗಿದೆ? ಅವೆಲ್ಲಕ್ಕೂ ಟಕ್ಕರ್ ಕೊಡಂಗೆ ಹಬ್ಬ ಮಾಡ್ತೀರಾ? ಎಷ್ಟು ಹೈಟ್ ಕಟ್ಟಬೇಕು ಅನ್ಕೊಂಡಿದ್ದೀರಾ PP? ಒಂದು 7 ಅಡಿ ಸಾಕು ಅನ್ಸುತ್ತಾ? 7 ಅಡಿ ಇಲ್ಲ ಇನ್ನೂ ಇರಿಸ್ತಾರೆ, 14 ಅಡಿ ಅದಾವ. 14 ಅಡಿ. ಇವತ್ತು ಮಾಡ್ತಿರೋದು ಒಂದು ಉದ್ದೇಶಕ್ಕೆ ಮಾಡ್ತಿದೀವಿ ಬ್ರದರ್, ಹೋರಿ ಹಬ್ಬದ ಲೆಜೆಂಡ್ಗಳಿಗೆ ಸಮರ್ಪಣೆ ಅಂತ ಮಾಡ್ತಿದೀವಿ ಶಿಕಾರಿಪುರ ಹಬ್ಬ ಅಂತ. ಅಂದ್ರೆ ಯಾವ್ಯಾವ ಹೋರಿ ಹಬ್ಬವನ್ನ ಇದುವರೆಗೂ ಮಾಡಿ ಬಿಟ್ಟು ಹೋಗಿದಾವೋ, ಸತ್ ಹೋಗಿದಾವೋ. ಚಾಮುಂಡಿ ಎಕ್ಸ್ಪ್ರೆಸ್, ಚಾಮುಂಡಿ ಎಕ್ಸ್ಪ್ರೆಸ್, ಹಾವೇರಿ ರಾಕ್ ಸ್ಟಾರ್. ಯಾಕೆ ಆ ಹೋರಿಗಳು ತುಂಬಾ ಇಷ್ಟ ಅಂತ? ಹಬ್ಬ ಹಂಗಿದ್ವಣ, ಒಂದ್ ಕಾಲದಾಗ ಹೋರಿ ಹಬ್ಬನ ಆಳೆವಣ ಅವರು ಆಳೆವೆ. ಹಬ್ಬ ಅಂತ ಗೊತ್ತಾಗಿದ್ದ ಆ ಹೋರಿಯಿಂದ ನಿಮ್ ಹೋರಿ ಇಂಥದ್ದೊಂದು ಕಲ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ರೆ ಏನ್ ಕಲ್ಕೋಬೇಕು? ಫಸ್ಟ್ ಜನ ಕಳ್ಸೋದಣ್ಣ, PP ಕಾಲ್ ಸುಮ್ಮನೆ ಒಯ್ಯೋದು ಮುರ್ಕೊಲ್ಲಂಗೆ. ಸರಿ ಬ್ರದರ್, ಹಂಗಿದೆ ಶಾರ್ಟ್. ಆ ಕಡೆ ನೋದವು, ಆ ಕಡೆಗೆ ಬಂದ್ಬಿಡೋಣ. ಹಿಂಗೆ ತಿರ್ಸ್ಕೊಂಡು ಒಂದು ರೌಂಡ್ ಹಿಂಗೆ ತಿರ್ಸ್ಕೊಂಡು ಬಂದ್ಬಿಡೋಣ ಅಷ್ಟೇ. ಇಲ್ಲಿ ನೋಡಿ. ನಿಮ್ಮ ಹೆಸರು ಬ್ರದರ್? ನಮ್ಮ ಹೆಸರು ಮನೋ. ಜೋರಾಗಿ ಮಾತಾಡಿ. ಯಾಕೆ ಮಾತಾಡಕ್ ಬರಲ್ಲ ಅಣ್ಣ. ನಿಮ್ಮ ಹೆಸರು ಬ್ರದರ್? ಅಣ್ಣ ನಮ್ಮ ಹೆಸರು ಗಿರೀಶ್ ಅಂತಂದೆ. ಗಿರೀಶ್ ಅಂತ. ನಿಮ್ಮ ಹೋರಿದು ಒಂದು ಸಣ್ಣ ಪರಿಚಯ ನಮಗೆ ಆಗ್ಬೋದಾ? ನಮ್ಮ ಹೋರಿ ಸಣ್ಣ ಪರಿಚಯ ಅಂತಂದ್ರಣ, ಮೊದ್ಲು ಒಂದು ಹೋರಿ ತಂದಿದ್ವಿ. ಆ ಹೋರಿಲಿಂತ್ರ ಮತ್ತೆ 4 ಹೋರಿ ಕಟ್ಟಿದ್ವಿ ನಾವು. 4 ಹೋರಿಯಾಗಿ ಇದೊಂದು ಹೋರಿ ನಮ್ದು ಹೈಲೈಟ್ ಆಗೈತಿ. ಅಗಸ್ನಳ್ಳಿ ವಾಯ್ಸ್ ಪಿಕ್ಕಿಂಗ್ ಅಂತಂದೆ. ಇಲ್ಲಿಗೆ ಅಂದ್ರೆ ವಾದ ವರ್ಷಲಿಂತ್ರ ಇಲ್ಲಿವರೆಗೆ ಅಂದ್ರಣ 5 ಹಬ್ಬ ಮಾಡೀವಿ. 1-2 ಹಬ್ಬದಾಗ ಬಂಪರ್ ಆಗೈತಣ್ಣ. ಇವತ್ತು ಶಿಕಾರಿಪುರದ ಹಬ್ಬ ನೋಡಿದಿರ ಈಗಲೇ, ನಿಮಗೆ ಪಿಕ್ಚರ್ ಬಂದ್ಬಿಟ್ಟಿದೆ ಕಣ್ಮುಂದೆ, ಹಿಂಗಿದೆ ಹಬ್ಬ ಈಗ ಅಂತ. ಇವತ್ತೇನು ಅನಿಸ್ತದೆ? ಇವತ್ತೇನು ಅನ್ನಿಸ್ತೈತಿ ಅಂದ್ರಣ, ಇವತ್ತು ನಮ್ಮ ಮನ್ಸಿಗೆ ಬರಂಗೆ ಹಬ್ಬ ಮಾಡಿದ್ರೆ ಸಾಕಣ ನಮ್ಮ ಊರಿ. ನಿಮ್ಮ ಮನ್ಸಿಗೆ ಅಂದ್ರೆ ಹೆಂಗೆ ಹಬ್ಬ ಮಾಡಕ್ಕೆ ಅಂತ? ನಮ್ಮ ಮನ್ಸಿಗೆ ಅಂದ್ರೆ ಏನಣ್ಣ, ಪ್ರೈಜ್ಗಾಗಿ ಏನು ಹಬ್ಬ ಮಾಡತ್ತಿಲ್ಲ ನಾವು. ನಮ್ಗೆ ಸುತ್ತಲೂ ಯಾರು ಹುಡ್ರು ಬಂದಾರಲ್ಲ ಅವ್ರು ಖುಷಿ ಕೊಟ್ರೆ ಸಾಕು ನಮ್ಮ ಊರಿ. ಇವತ್ತು ಕೊಡುತ್ತೆ ಅನ್ಕೊಂತೀರಾ? ಕೊಡ್ತೈತೆ ಅಣ್ಣ. ಎಷ್ಟು ಹೈಟ್ PP ಕಟ್ಟಬೇಕು ಅನ್ಕೊಂಡಿದ್ರೆ? ಹಾಂ, ಇವತ್ತು ಹೋರಿ ಹಬ್ಬ ಎಲ್ಲ ನಡೀತಾ ಇರೋದು PP ಹಬ್ಬ ಅಂತ ಹೇಳ್ತೀವಿ. ಹೆಚ್ಚು ಕಮ್ಮಿ ನಾನು ಕೇಳ್ದಂಗೆ 170 ಹೋರಿ ಅಂತ ಅನ್ಕೊಂಡೆ, ಬಟ್ 100 ಅಂತೂ ಕ್ರಾಸ್ ಆಗಿದೆ ಇವತ್ತು PP ಹೋರಿದು. PP ಹಬ್ಬ ಅಂತ ಹೇಳ್ಬೋದು ಇವತ್ತು. ನಿಮ್ ಪ್ರಕಾರ ಎಷ್ಟು ಅಂದ್ರೆ ಹೈಟ್? 11 ಫೂಟ್ ಅಣ್ಣ. ಚಟ್ ಬಿಟ್ಟು 11 ಫೂಟ್ ಕಟ್ತೀರಾ? ಇನ್ನೊಂದು ಪ್ರಶ್ನೆ ಹೇಳಿದೆ ಬ್ರದರ್ ನಾನು, ಹೋರಿ ಹಬ್ಬದ ಲೆಜೆಂಡ್ಸ್ಗಳಿಗೆ ಅರ್ಪಿಸ್ತಿದೀವಿ ಅಂತ. ನಿಮ್ಮ ಮನ್ಸಲ್ಲಿ ಯಾವ ಹೋರಿ ಇರ್ಬೋದು? ಚಾಮುಂಡಿ ಅಣ್ಣ. ಚಾಮುಂಡಿ ದುರ್ಗ. ಯಾಕೆ ಆ ಹೋರಿ ಇಷ್ಟ ಆಗುತ್ತೆ ಅಂತ? ಒಳ್ಳೆ ಹೋರಿ. ಬ್ರದರ್, ಯಾವ ಊರದ್ದು ಹೋರಿ ಅಂತ ಒಂದು ಸಣ್ಣ ಪರಿಚಯ ಆಗ್ಬೋದಾ? ಅಣ್ಣ ಇದು ಕೋಲಾರ ಹತ್ರ ಅಪ್ಪಯ್ಯನಗರ ಅಂತ ಹೋರಿ. ಇವಾಗಿದ್ದು ನಮ್ಮಲ್ಲಿ ಮಲ್ಲೂರಿಗೆ ಅವ್ರದ್ದು ದೋಸ್ತಿ ಇರೋದು. ಆ ಕಾರಣದಿಂದ ಅವ್ರು ಅಲ್ಲಿಂದ ನಮ್ಮ ಸಲುವಾಗಿ ಇಲ್ಲಿಗೆ ಹೆಸರು ಮಾಡ್ಬೇಕಂತ ಇಲ್ಲಿಗೆ ಬರ್ತಾರೆ ಹಬ್ಬಕ್ಕೆ. ಅಲ್ಲೇ AVS ಡಾನ್ ಅಂತ ಸಾಮ್ರಾಜ್ಯ, ಅವ್ರು ಝಾನ್ಸಿ ರಾಣಿ ಅಂತ ಮದ್ದಿನ ಸಾಮ್ರಾಜ್ಯ. ಅದೇ AVS ಡಾನ್ ಅಂತ ಇನ್ನೊಂದು PP ಐತೆ. ಇದು ಅದ್ರದ್ದು ಇನ್ನೊಂದು, ಇದು AVS ಝಾನ್ಸಿ ರಾಣಿ ಅಂತ ಸೆಕೆಂಡ್ ಇದು ಬಂದಿರೋದು. ಫಸ್ಟಿಗೆ ಬಂದಿರೋದು ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಮಲ್ಲೂರಲ್ಲಿ ಬಂದಿರೋದು ಹಬ್ಬಕ್ಕೆ. ಅಲ್ಲೇ ಟಾಪ್ ಮಾಡಿರೋದು AVS ಡಾನ್ ಅಂತಂದು. ಅಲ್ಲಿ ಆದ್ಮೇಲೆ ಇದು ನೆಕ್ಸ್ಟ್ ಇಲ್ಲೇ ಹಾಕಿರೋದು. ಇವಾಗ ಮತ್ತೆ ಎಲ್ಲಾದ್ರೂ PP ಇಲ್ಲಿ ಹಾಕಿದ್ರೆ ಮತ್ತೆ ತಿರ್ಗಾ ಮತ್ತೆ AVS ಡಾನ್ ಅದನ್ನ PP ಹಾಕ್ತಿವಿ. ಅಲ್ಲ, ನೀವೀಗ ಕೋಲಾರ ಒಟ್ಟು ಕೋಲಾರದವರು. ಮಲ್ಲೂರು. KGF ಅಲ್ಲಿ ಯಾವಾಗ ಹಬ್ಬ ಮಾಡ್ತೀರಾ? KGF ಅಲ್ಲಿ ಇವಾಗ ಜನವರಿ ತಿಂಗಳು ಹಬ್ಬ ಆಗ್ತಾವು. ನಮ್ದಿಲ್ಲೇ ಬ್ಯಾಡಗಿ ತಾಲೂಕು ಮಲ್ಲೂರು. ನಾನು ಅದೇ ಊರವನು. ನಾನು ಇವ್ರ ಫ್ರೆಂಡ್ಸ್ ಅಲ್ಲಿಂದ ಬರ್ತಿರೋದು. ನಿಮಗೆ ಹೋರಿ ಹಬ್ಬದಲ್ಲಿ ಏನಾದ್ರು ಒಂದು ಗೊತ್ತಿದ್ರೆ, ನಮ್ಮ ಕಡೆ ಹಾವೇರಿ ಈ ಕಡೆ ಗೊತ್ತಿದ್ರೆ, ನಾವು ಇವತ್ತು ಮಾಡ್ತಿರೋ ಕಾನ್ಸೆಪ್ಟ್ ಇಷ್ಟೇ, ಟ್ರಿಬ್ಯೂಟ್ ಟು ಲೆಜೆಂಡ್ಸ್ ಅಂತ ಮಾಡ್ತಿದ್ವಿ. ಅಂದ್ರೆ ಹೋರಿ ಹಬ್ಬದಲ್ಲಿ ಹೆಸರು ಮಾಡ್ಕೊಂಡು ಇವತ್ತು ನಮ್ಮ ಎಷ್ಟೋ ಹೋರಿಗಳು ನಮ್ಮನ್ನ ಬಿಟ್ಟೋಗಿದ್ದಾವೆ. ಅಂತ ಹೋರಿಗಳು ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಇದೆಯಾ? ನೀವು ಯಾವ್ದಾದ್ರು ಕೇಳಿದ್ದೀರಾ, ಇಂಥ ಹೋರಿ ತುಂಬಾ ಹೆಸರು ಮಾಡಿ ನನಗೆ ಆಕ್ಚುಲಿ ಇಷ್ಟ ಆಯ್ತು,
ನಮಗೆ ಮೇನ್ ಬಂದಿರೋದು ಇವ್ರು ಇಷ್ಟಪಡ್ತಾರೆ ಹಾವೇರಿ ರಾಕ್ ಸ್ಟಾರ್ 105 ಅದಕ್ಕಂದ್ರೆ ಪ್ರಾಣ ಅವ್ರವ್ರು ಅಷ್ಟು ಪ್ರಾಣ. ಹಾವೇರಿ ರಾಕ್ ಸ್ಟಾರೇ ಅಗ್ದೇ ಹೆಚ್ಚು. ಈ ಹೋರಿ ಹಬ್ಬದ ಬಗ್ಗೆ ಏನ್ ಅನ್ಸುತ್ತೆ? ಯಾಕೆ ಈ ಪ್ರಶ್ನೆ ನಿಮ್ಮನ್ನ ಕೇಳ್ತಿದ್ದೀನಿ ಅಂದ್ರೆ, ನಮ್ಮ ಹಾವೇರಿ ನಮ್ಮ ಶಿಕಾರಿಪುರ ಭಾಗದವ್ರಿಗೆ ಗೊತ್ತು ಎಲ್ಲ ಹೋರಿ ಹಬ್ಬಕ್ಕೆ. ಕೋಲಾರ್ಗೆ ಹೋಗಿದೆ ಅಂದ್ರೆ ನಮಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇನ್ನು ಅಕ್ಕಪಕ್ಕ ಜಿಲ್ಲೆಗಳಿಗೆ ಹರಡ್ಲಿ ಅಂತ ನಾವೊಂದು ಖುಷಿ ಪಡ್ತೀವಿ. ಯಾಕೆ ಹೋರಿ ಹಬ್ಬ ಬೇಕು ನಿಮ್ಮ ಪ್ರಕಾರ? ಹೋರಿ ಹಬ್ಬ ನಮ್ಮ ಸಂಸ್ಕೃತಿಗೆ ಮೇನ್ ಬೇಕಾಗಿರೋದು ಹೋರಿ ಹಬ್ಬ. ಯಾಕೆ ಹುಡುಗರು ಒಂದು ಇದು ಒಂಥರ ರೈತರಿಗೆ ಕ್ರೀಡಾಂಗಣ. ಇದನ್ನ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಎಲ್ಲವೂ ಹಬ್ಬ ಇರೋ ಎಲ್ಲ ಬೇರೆ ಬೇರೆ ರೀತಿ ಅದಾವು. ಇದು ಒಂದೇ ದೀಪಾವಳಿ ಬಂದ್ರೆ ನಮಗೆ ಹೋರಿ ಹಬ್ಬ, ಅದೇ ಮೇನ್ ಬೇರೆ ನಮಗೆ ಬೇಕಾಗಿರೋದು. ಅದ್ರ ಸಲುವಾಗಿ ಎಲ್ಲಾ ಸ್ಟ್ರೈಕ್ಗಳಾಯ್ತು, ಏನ್ ಮಾಡಕ್ಕದು ರೆಡಿ. ಹೌದು, ಗೊತ್ತಿಲ್ಲ. ಇಲ್ಲೇ ಶಿಕಾರಿಪುರದನೇ, ಇದು ನಮ್ದು ಶಿಕಾರಿಪುರ. ಅಲ್ಲಿ MB ಫೋಟೋಗ್ರಫಿ ಅಂತ ನೋಡೋಣ, ಫೇಮಸ್ ಫೋಟೋಗ್ರಫಿ. ಸರಿ ಬ್ರದರ್, ಬರ್ತೀವಿ. ಥ್ಯಾಂಕ್ ಯು ಎಲ್ರಿಗೂ. ನಿಮ್ಮ ಹೆಸರು ಬ್ರದರ್? ನಮ್ದು ಪ್ರಭುಸ್ವಾಮಿ ಹಿರೇಮಠ ಅಂತೇಳಿ. ಪ್ರಭುಸ್ವಾಮಿ ಹಿರೇಮಠ್. ಹೌದು. ಹೋರಿ ಬಗ್ಗೆ ಒಂದು ಸಣ್ಣದ ಪರಿಚಯ ಆಗ್ಬೋದಾ ನಮಗೆ, ನಮ್ಮ ಚಾನಲ್ಗೆ? ಹೋರಿ ಬಂದ್ಬಿಟ್ಟು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ತಿಪ್ಪಸಂದ್ರ ಮಹಾನಾಯಕ ಅಂತೇಳಿ. ಅದು ನಾವು ಅಲ್ಲಿಂದ ಇಲ್ಲಿ ನಾವು VKP ವೆಂಕಟಾಪುರ ಮಹಾನಾಯಕ ಅಂತೇಳಿ ನಾವು ಇಲ್ಲಿ ಹಬ್ಬ ಮಾಡ್ತಿದ್ದೀವಿ. ನಮಗೆ ಒಂದು 5-6 ವರ್ಷ ಆಯ್ತು ಹಬ್ಬ ಮಾಡಾಕಿತ್ತು. ಈಗ ಲಾಸ್ಟ್ ಟೈಮು ಇಲ್ಲಿ ಹುಲಿಂಕೊಪ್ಪದಲ್ಲಿ ಬಂಪರ್ ಆಗಿದೆ, ಹಾವೇರಿಯಲ್ಲಿ ಬಂಪರ್ ಆಗಿದೆ. ಯಾಕೆ ಹಾವೇರಿಯಲ್ಲಿ ಬಂಪರ್ ಆಗಿದೆ. ಆಮೇಲೆ ನಮ್ಮ ಹುಡುಗರೆಲ್ಲ ಸಣ್ಣ ಹುಡುಗರು ಸಾಮ್ರಾಜ್ಯ ನಮ್ಮ ನಿಯತ್ತಿನ ಹಬ್ಬ ಮಾಡ್ತೀವಿ. ಬಹುಮಾನ ನಮ್ಗೆ ಯಾವ್ದು ಕೊಟ್ಟರು ನಾವು ಅದನ್ನು ಸ್ವೀಕರಿಸ್ಕೊಂಡು ಹೋಗ್ತಾ ಇರ್ತೀವಿ. PPಗೆ ಹೆಂಗೆ ಸೂಟ್ ಮಾಡಿದ್ರಿ ಬ್ರದರ್? ಬೇಡ ಬಿಡಿ, ಇದನ್ನ ಪರ್ಸ್ನಲ್ ಆಗಿ ಇಂಟರ್ವ್ಯೂ ಬರ್ತೀನಿ ನಾನು, ಆ್ಯಕ್ಚುಲಿ ಅವಾಗ ಕೇಳ್ತೀನಿ. ಇವತ್ತಿನ ಹಬ್ಬದ ಎಕ್ಸ್ಪೆಕ್ಟೇಷನ್ ಏನಿದೆ ಬ್ರದರ್? ಇವತ್ತಿನ ಹಬ್ಬದ್ದು ತುಂಬ ಎಲ್ಲ ದೊಡ್ಡ ದೊಡ್ಡ ಹೋರಿಗಳೆಲ್ಲ ಸೇರಿದಾವೆ ಇಲ್ಲಿ. ಯಾವ ಹೋರಿ ಟಾಪ್ ಹೋರಿ ಬಹುಮಾನ ಕೊಡ್ಲಿ. ಇದುವರೆಗೂ ಏನು ಅಂದ್ರೆ PP ಎತ್ತುಗಳು ಅಂದ್ರೆ ಒಂದು 10, 12, 15, 20 ಈ ತರ ಸೇರೋದು. ಇವತ್ತಿನ ಟಾರ್ಗೆಟ್ ಇರೋದು 170+. ಹೌದು PP ಹೋರಿಗಳಿಗೆ. ಸೊ ಇವತ್ತಿನ ಎಕ್ಸ್ಪೆಕ್ಟೇಷನ್ ಹೇಗಿದೆ? ಇವತ್ತೆಲ್ಲ ಕಾಂಪಿಟೇಷನ್ ಇದೆ ಇವತ್ತು. ಯಾರಿಗೆ ಬಹುಮಾನ ಹೋಗುತ್ತೋ ಗೊತ್ತಿಲ್ಲ. ನಮ್ಮ ಊರಿ ಹೆಂಗ್ ಹೋಗುತ್ತೋ ಅದ್ರ ಮೇಲೆ ಡಿಪೆಂಡ್. ಅವ್ರು ನಮ್ಮ ಊರಿಗೆ ಕೊಳ್ಳಿ, ಇನ್ನೊಂದು ಊರಿಗೆ ಕೊಳ್ಳಿ, ನಮ್ಗೆ ಯಾವ ಊರಿಗೆ ಕೊಟ್ಟರು ನಮ್ಗೆ ಖುಷಿ ಇದೆ. ಇವತ್ತೊಂದು ಲೈನ್ ಇಟ್ಕೊಂಡು ಮಾಡ್ತಿದ್ವಿ ಬ್ರದರ್ ವಿಡಿಯೋನ, ಈ ಹೋರಿಗಳಿಗೆ ಸಮರ್ಪಣೆ ಮಾಡಬೇಕು ಅಂತ. ನಮ್ಮಿಂದ ಎಷ್ಟೋ ಹೋರಿಗಳು ಚೆನ್ನಾಗಿ ಹಬ್ಬ ಮಾಡಿ ಕಳ್ಕೊಂಡಿದ್ದೀವಿ ನಾವು ಇವತ್ತು. ಯಾವ ಹೋರಿ ನಿಮಗೆ ಆ ತಲೆಯಲ್ಲಿ ಆ ಸ್ಥಾನ ತುಂಬಿಕೊಟ್ಟಿದೆ, ಇಲ್ಲ ಈ ಹೋರಿ ಇರ್ಬೇಕಾಗಿತ್ತು ಈಗ? ನಿಲುಕದ ನಕ್ಷತ್ರ, ಚಿಕ್ಕಲಿಂಗದಳ್ಳಿ, ಚಾಮುಂಡಿ ಎಕ್ಸ್ಪ್ರೆಸ್. ಯಾಕೆ ಬ್ರದರ್? ನಮ್ಗೆ ಆ ಹೋರಿಗಳ ಭಾಳ ಅಭಿಮಾನ ನಮಗೆ. ಅದು ಯಾಕೆ ಅಂತ? ಅದು ಗತ್ತು ಬೇರೆ, ಗಾಂಭೀರ್ಯ ಬೇರೆ, ಅದು ಬರ್ತಕ್ಕಂಥ ನಡಿಗೆನೇ ಬೇರೆ ಅದ್ರದ್ದು. ಓಕೆ, ಆ ಹೋರಿ ಮೇಲೆ ನಾವು ಭಾಳ ಅಭಿಮಾನ. ಪ್ಲಸ್ ಇನ್ನೊಂದು ಹಾವೇರಿ ರಾಕ್ ಸ್ಟಾರ್ 105 ಮತ್ತೆ. ಬ್ರದರ್ ನಿಮ್ಮ ಹೆಸರು? ಶಶಿಕುಮಾರ್. ಶಶಿಕುಮಾರ್. ಹೋರಿ ಹೆಸರು? ಕಾಟೇನಹಳ್ಳಿ ಭೀಮ್ ಸರ್ಕಾರ. ಸಾತ್ನಹಳ್ಳಿದಾ? ಕಾಟೇನಹಳ್ಳಿ. ಓಕೆ. ಏನಿದೆ ಬ್ರದರ್ ಎಕ್ಸ್ಪೆಕ್ಟೇಷನ್ ಏನಿದೆ ಇವತ್ತಿನ ಹಬ್ಬ? ಇವತ್ತಿನ ಹಬ್ಬ ಟಾಪ್ ಮಾಡ್ಪಂತ ಐತ್ರಿ. ಇವತ್ತು PP ಹೋರಿಗಳು ಎಷ್ಟು ಸೇರಿದಾವೆ ಗೊತ್ತಾ? ಒಂದು ಅಂದಾಜು ಎಷ್ಟು ಸೇರಿರ್ಬೋದು ನಿಮ್ಮ ಪ್ರಕಾರ? ಅಂದಾಜೊಂದು 50 ಮ್ಯಾಗ ಅಂತ 100 ಸನೇಕ ಇರ್ಬೋದು. 170 ಮೇಲೆ ಸೇರಿದಾವೆ ಬ್ರದರ್. 170 ಟಾರ್ಗೆಟ್. ನಾನು ಕೇಳಿದಂಗೆ 178 ಹೋರಿಗಳು ಸೇರಿದಾವೆ ಅಂತ, PP ಹೋರಿಗಳು. ಪರ್ಟಿಕ್ಯುಲರ್ ಆಗಿ ಫಸ್ಟ್ನೇ ಹಬ್ಬ ಇದು, 178 ಸೇರಿರೋದು. ಏನು ಅನಿಸ್ತಿದೆ ಈಗ ಈ ನಂಬರ್ ಕೇಳಿದ್ಮೇಲೆ? ಎಲ್ಲ ಎಷ್ಟು ಜನ ಕುಡ್ಯಾರ, ಹಬ್ಬ ಜೋರೈತಿ, ಹೋರಿನೂ ಭಾಳ ಅದಾವು. ನಿಮ್ಮ ಹೋರಿ ಏನು ಮಾಡ್ಬೋದು ಇವತ್ತು? ಇವತ್ತು ನಮ್ಮ ಹೋರಿ ಟಾಪ್ ಹಬ್ಬ ಮಾಡುವಂತ ನಮ್ಮ ನಂಬಿಕೆ ಐತಿ. ನಂಬಿಕೆ ಇದೆ, ಉಳಿಸುತ್ತಾ? ಎಷ್ಟು ಅಡಿ ಕಟ್ತಿದ್ದೀರಾ PP-ನ? ನಾವು 10 ಅಡಿ ಹಾಕ್ಬೋದು. 10 ಅಡಿ ಹಾಕ್ತಿದ್ದೀರಾ. ಇವತ್ತು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿದ್ದೀವಿ ವಿಡಿಯೋನ, ಹೋರಿ ಹಬ್ಬದ ಲೆಜೆಂಡ್ಸ್ಗಳಿಗೆ ಸಮರ್ಪಣೆ ಅಂತ. ಯಾವ ಹೋರಿ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಅಂದರೆ ಹೋರಿ ಹಬ್ಬನ ಭಾಳ ಚೆನ್ನಾಗಿ ಮಾಡಿಬಿಟ್ಟು ಇವತ್ತು ಆ ಹೋರಿ ಇಲ್ಲ, ಯಾವ ಹೋರಿ ಇರ್ಬೋದು ನಿಮ್ಮ ಮನಸ್ಸಲ್ಲಿ? ಅಂದರೆ ಹೋರಿ ಸತ್ತೋಗಿದೆ ಬಟ್ ಒಳ್ಳೆ ಹೆಸರು ಮಾಡಿ ನಿಮಗೆ ತುಂಬ ಇಷ್ಟ ಆಗಿತ್ತು ಆ ಹೋರಿ ಅಂದರೆ ಯಾವುದು? ಚಾಮುಂಡಿ ಎಕ್ಸ್ಪ್ರೆಸ್. ಯಾಕೆ? ಅಂದ್ರೆ ಸ್ಟೈಲ್, ಅದ್ರ ಗತ್ತು, ಗಾಂಭೀರ್ಯ ಚೆನ್ನಾಗಿದೆ. ಓಕೆ ಬ್ರದರ್, ಈ ನಿಮ್ಮ ಹೆಸರು ಬ್ರದರ್? ನಮ್ಮ ಹೆಸರು ವಿಶ್ವ ಅಂತ. ವಿಶ್ವ. ಹೋರಿನ ಒಂದು ಸಣ್ಣದಾಗಿ ಪರಿಚಯ ಮಾಡಿಕೊಡಿ ನೋಡೋಣ. ಎಸ್, ಏನಂತ ಕೇಳಿ? ನಿಮ್ಮ ಹೋರಿ ಬಗ್ಗೆ ನೀವು ಪರಿಚಯ ಮಾಡಿಕೊಡಿ. ನಮ್ಮ ಹೋರಿ ಅರ್ಬ್ಕೊಂಡದ್ ಬಣಕಾರುಲಿ ಅಂತ. ನಮ್ಮ ದೋಸ್ತ ಈ ಹೋರಿ ಅಪ್ಪಟ ಅಭಿಮಾನಿ. ಅವ ತೀರ್ಕೊಂಡದಕ್ಕೋಸ್ಕರನ ಈ ಹೋರಿ ಅವ್ನ ಸವಿ ನೆನಪಿಗಾಗಿ ಶಿಕಾರಿಪುರ ಅಖಾಡಕ್ಕೆ ತಂದವಿ. ಎಷ್ಟು ಹೋರಿ ಸೇರಿರ್ಬೋದು PP ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಒಂದು 200 ಹೋರಿ ಸೇರಿದವು. PP ಎತ್ತು ಏನನ್ಸುತ್ತೆ ಇವತ್ತಿನ ಪ್ರಕಾರ ಶಿಕಾರಿಪುರದ ಹಬ್ಬ ನಿಮಗೆ ಏನು ಅನಿಸ್ತಿದೆ ಈಗ? ನಮಗೆ ಆ ಎತ್ತು ಈ ಎತ್ತು ಅಂತ ಭೇದ ಭಾವ ಏನಿಲ್ಲ, ಎಲ್ಲ ಬಸವಣ್ಣನೂ ಒಂದೇ. ನಾವು ನಮ್ಮ ದೋಸ್ತನ ಸವಿ ನೆನಪಿಗಾಗಿ ತಂದೇವಿ. ಒಳ್ಳೆ ಪ್ರೈಜ್, ನಮ್ಮ ಬಸವಣ್ಣ ಎಷ್ಟು ದಂಡದಿರುತ್ತಲ್ಲ ಅದಕ್ಕೆ ಒಳ್ಳೆ ಪ್ರೈಜ್ ಕೊಟ್ರೆ ಸಾಕು. ಇವತ್ತು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿದ್ವಿ ವಿಡಿಯೋ. ನಿಮ್ಮ ಪ್ರಕಾರ ಯಾವ ಹೋರಿ ನಿಮ್ಮ ಮನಸ್ಸಲ್ಲಿ ಇನ್ನೂ ಉಳಿದಿದೆ? ಅಂದರೆ ಆ ಹೋರಿ ಈಗಿಲ್ಲ ನಮ್ಮ
ಇದರಲ್ಲಿ ಇಲ್ಲ ಈಗ, ಹೋರಿ ಆಲ್ರೆಡಿ ಸತ್ತೋಗ್ಬಿಟ್ಟಿದೆ. ಬಟ್ ನಿಮ್ಮ ಮನ್ಸಲ್ಲಿ ಒಂದು ಉಳ್ಕೊಂಡಿರುತ್ತಾ ಹೆಸರು? ಹಾವೇರಿ ರಾಕ್ ಸ್ಟಾರ್. ಹಾವೇರಿ ರಾಕ್ ಸ್ಟಾರ್. ಯಾಕೆ ಅಂತ? ಆ ಹೋರಿ ನೋಡ್ದಾಗಿಂದಾನೇ ನಾನು ಹೋರಿ ಹಬ್ಬದ ಹುಚ್ಚ ಬಂದಿದ್ದು. ಹೌದಾ? ಇವತ್ತು ಅರಬುಗೊಂಡ ಬಣಕಾರ ಹುಲಿನ ಜನ ನೋಡ್ಬೇಕು ಅಂದ್ರೆ ಯಾಕೆ ನೋಡ್ಬೇಕು? ಅದು ಹೋರಿ ಹಬ್ಬದಲ್ಲೇ ಏನೋ ಒಂದು ಮೂಡ್ಸೈತೆ. ಏನು? ಅದೇ ಹೋರಿ ಹಬ್ಬದಲ್ಲಿ ಒಂದು ಅದರದೇ ಆದಂತ ಒಂದು ಗತ್ತನ್ನು ಮೂಡ್ಸೈತೆ ಅದು. ಅದಕ್ಕೋಸ್ಕರ ನೋಡ್ಬೇಕು. ಓಕೆ, ಜಾಸ್ತಿ ಹೋರಿ ಹಬ್ಬ ಏನಕ್ಕೆ ಬೇಕು ರೈತರಿಗೆ? ಹಬ್ಬದ ಬಗ್ಗೆ ಏನು ಅನಿಸ್ತಾನ? ಹೋರಿದ ಆಲ್ರೆಡಿ ಪರಿಚಯ ಆಗಿದೆ ನಮ್ಮ ಪೇಜಲ್ಲಿ. ಅಣ್ಣ ಇನ್ನೊಂದ್ಸಲ ಪರಿಚಯ ಆಗ್ಬೇಕಲ್ಲ ಈಗ, ಮಾಡೋಣ ಅಣ್ಣ. ಹೇಳಿ ಹೋರಿ ಹೆಸರು, ಇವತ್ತಿನ ಎಕ್ಸ್ಪೆಕ್ಟೇಷನ್ ಏನಿದೆ? ಅಣ್ಣ ಹೋರಿ ಹೆಸರು ಸರ್ವಾಧಿಕಾರಿ ಅಂತ ಎಲ್ರಿಗೂ ಗೊತ್ತಿರೋದೈತಿ. ಇವತ್ತಣ್ಣ ಎಲ್ಲರಿಗೂ ಕಾಂಪಿಟೇಷನ್ ಕೊಡ್ಬೇಕು ಅಂತ ಹಾಕಿವಣ್ಣ, ಏನ್ ಮಾಡ್ತೈತಿ ಅಂತ ಅದಕ್ಕೆ ಗೊತ್ತಿಲ್ಲ ಅಣ್ಣ. ಇವತ್ತು ಎಷ್ಟು ನಂಬರ್ ಸೇರಿದ ಗೊತ್ತಾ? PPU ಪರ್ಟಿಕ್ಯುಲರ್ ಆಗಿ ಇಲ್ಲ ಅಣ್ಣ ಗೊತ್ತಿಲ್ಲ. 100 ಕ್ರಾಸ್ ಆಗಿದೆ. 100 ಕ್ರಾಸ್ ಆಗಿದೆ. ಸೊ ಈ 100 ಅನ್ನೋ ನಂಬರ್ ಮೇಲೆ ಈಗ ಇಷ್ಟು ದಿನ ಹಬ್ಬ ಹಾಕಿರ್ತೀರಾ, 20 ಹೋರಿ 25 ಹೋರಿ ಸೇರಿರ್ತಾವ ಮ್ಯಾಕ್ಸಿಮಮ್. ಇವತ್ತು 170 ಕ್ರಾಸ್ ಆಗಿದೆ PP. ಏನ್ ಅನ್ಸುತ್ತೆ ಅಣ್ಣ? 170ರಾಗೂ ನಾವು ಟಾಪ್ ಬರಕ್ ಇಷ್ಟಪಡ್ತಾವಣ್ಣ. ಎಷ್ಟು ಸಲ ಬಿಡ್ಬೇಕು ಅನ್ಕೊಂಡ? ಅಣ್ಣ ಇವತ್ತು ಎಷ್ಟು ರೌಂಡ್ ಸಿಗ್ತದ ಅಷ್ಟು ರೌಂಡ್ ಬಿಡೋಣ ಅಣ್ಣ. ಅದಕ್ಕಾಗಿ 1ನೇ ರೌಂಡ್ ಇಲ್ಲಿಗೆ ತಂದವಣ್ಣ. ಅಲ್ಲ PP ಇವತ್ತು ಮುರಿಯುತ್ತಾ? ಏನ್ ಮಾಡ್ತೈತಿ ಅದೇ ಭಯ ಇರೋದಣ್ಣ ನಮ್ಗ, ಮುರಿತೈತೆ ಬಿಡ್ತೈತೆ ಅಂತ. ಇನ್ನೊಂದಲ್ಲಿ ರಾವಣ, ಅದು ಪಳೆದಲ್ಲಿದೆ ಅಣ್ಣ, ಹಿಂದೆ ಅದನ್ನ ಹಾಕೊಂಡ್ಬಂದಿದ್ದೀರಾ. ಹೋರಿ ಹಬ್ಬದಲ್ಲಿ ಒಂದು ಟ್ರಿಬ್ಯೂಟ್ ಟು ಲೆಜೆಂಡ್ಸ್ ಅಂತ ಹೋರಿ ಹಬ್ಬನ ಬಿಟ್ಟು ಹೋಗಿದಾವೆ ಕೆಲವೊಂದು ಹೋರಿಗಳು, ಆದ್ರೆ ಒಂದು ಹೆಸರನ್ನ ಮೂಡಿಸೋಗಿದಾವೆ. ನಿಮ್ಮ ಮನ್ಸಲ್ಲಿ ಯಾವ ಹೋರಿ ಕೂತಿದೆ ಆತರ? ನಮ್ಮ ಮನಸ್ಸಿನಾಗ ಅಣ್ಣ ಸೂರ್ಯಪುತ್ರ ಕುಂದದಣ್ಣ. ಮಾರನ ಬಿಡ ಸೂರ್ಯಪುತ್ರ. ಯಾಕೆ ಅಂತ? ಮಾರನ ಸೂರ್ಯಪುತ್ರ ಅಣ್ಣ ಮುಗುಲ್ ಎತ್ತರದಾಗ PP ಹೋಗ್ತದಣ್ಣ. ಅದ್ರ ಸೈಜಿಗೆ ಇದುವರೆಗೂ ಯಾವ ಹೋರಿನೂ ಇಲ್ಲ ಅಣ್ಣ. ಅದಕ್ಕಾಗಿ ಸೂರ್ಯಪುತ್ರ ಓಕೆ ಬ್ರದರ್. ಇದರ ಸಿಂಪಲ್ ಆಗಿ ಹೋರಿ ಬಗ್ಗೆ ಒಂದಿಷ್ಟು ಜನಕ್ಕೆ ಪರಿಚಯ ಮಾಡ್ಕೊಡ್ಬೇಕು. ಪರಿಚಯ ತಮಿಳ್ನಾಡಿಂದ ಬಂದಿದ್ದೀವಿ, ಹೋರಿ ಬಿಡಬೇಕೆ ಬಂದಿದ್ದೀವಿ. ಹಾವೇರಿ ಕುರುಕ್ಷೇತ್ರ ಮಾಲಕರ್ದು ಪ್ರವೀಣನವ್ರದ್ದು ಹೋರಿ ಹಬ್ಬಕ್ಕೆ ಬಂದಿದ್ದೀವಿ. ಹಬ್ಬಕ್ಕೆ ಅಂದ್ರೆ ಭಾಳ ಖುಷಿ ಅಂತೆ. ನಮ್ಮ ತಮಿಳ್ನಾಡಿಂದ ಬಂದಿದ್ದೀವಿ, ಹೋರಿ ಬಿಡಬೇಕೆ ಬಂದಿದ್ದೀವಿ. ಹಾವೇರಿ ಕುರುಕ್ಷೇತ್ರ ಮಾಲಕರ್ದು PP ಹೋರಿ. ಇವತ್ತಿನ ಅಖಾಡದಲ್ಲಿ ಸಾಮ್ರಾಟ್ ಅನ್ನೋದು ಹೈಲೈಟ್ ಆಗುತ್ತೆ ಅಂದ್ರೆ ಯಾವ ಕಾರಣಕ್ಕೆ ಹೈಲೈಟ್ ಆಗ್ಬೋದು? ನಮ್ಗೆ ಹೋರಿ ಜೋರಾಗಿ ಮಾತಾಡಿ. ಏನಂತ ಕೇಳ್ತಾರೆ? ಹಾವೇರಿ ಕುರುಕ್ಷೇತ್ರ ಅದರಿಂದ ಬಂದ್ರೆ ಸಾಮ್ರಾಜ್ಯದ ಸಾಮ್ರಾಟ್ ಅಂತ. ಯಾಕೆ ಹೈಲೈಟ್ ಆಗುತ್ತೆ? ಅದು ಯಾವಾಗ ಬಿಟ್ರು ಅದು ಬಲಕ್ಕೆ ಎದಕ್ಕೆ ಫೇಮಸ್ ಅಂದ್ರಣ ಬಲಕ್ಕೆ ಬರೋದು. ಎಷ್ಟು ಅಡಿ ಕಟ್ಟಬೇಕು ಅಂತಿದ್ರ PP? 18 ಅಡಿ. 18 ಅಡಿ ಜಾಸ್ತಿ ಆಗ್ಲಿಲ್ವಾ? ಅಷ್ಟು ಗತ್ತಿಂದ ಬರುತ್ತೆ ಅದು. PP ಅಷ್ಟು ಹೈಟ್ ಆಗ್ತಾವಣ, ಅಷ್ಟು ಸ್ಪೀಡ್ ಬರ್ತೈತಣ, ಅದು ಗತ್ತಿನಾಗ ತರ್ತಣ PP. ಇವತ್ತು ಒಂದು ಕಾನ್ಸೆಪ್ಟ್ ಮೇಲೆ ಹೋರಿ ವಿಡಿಯೋ ಮಾಡ್ತಾ ಇದ್ದೀವಿ. ಹೋರಿ ಹಬ್ಬದ ಇತಿಹಾಸದಲ್ಲಿ ಯಾವ ಹೋರಿಗಳು ನಿಮ್ಮ ಮನಸ್ಸಲ್ಲಿ ಇವತ್ತಿನವರೆಗೂ ಕೂತಿರ್ಬೋದು? ಇಂಥ ಹೋರಿಗಳು ಅಂದ್ರೆ ಅಲ್ಲೇ ಕಳ್ಕೊಂಡ್ಬಿಟ್ಟಿದೀವಿ ನಾವು ಹೋರಿನ. ಹೋರಿ ಹಬ್ಬದಲ್ಲಿ ಇಲ್ಲ ಹೋರಿ ಈಗ, ಆದ್ರೂ ಅದ್ರ ಹೆಸರು ನಮ್ಮ ಮನಸ್ಸಲ್ಲಿ ಈಗೂ ಇದೆ. ಅಂದ್ರೆ ಯಾವ ಹೋರಿ? ಚಾಮುಂಡಿ ಅಣ್ಣ. ಚಾಮುಂಡಿ. ಯಾಕೆ? ಅದ್ರ ಗತ್ತಣ, ಅದು ನಿಲುಕದ ನಕ್ಷತ್ರ ಅಣ್ಣ. ಯಾರಿಗೆ ಚಾಮುಂಡಿಯಿಂದ ನಿಮ್ಮ ಹೋರಿಗೆ ಒಂದು ಗುಣ ಬರಬೇಕು ಅಂದ್ರೆ ಏನು, ಯಾವ್ದು ಬರಬೇಕು? ಬರೋ ಗತ್ತಣ, ಬರೋ ಸ್ಟೈಲ್, ಮನುಷ್ಯರನ್ನ ಜನನ ಅಟ್ರಾಕ್ಷನ್ ಚೆನ್ನಾಗಿದೆ. ಓಕೆ ಬ್ರದರ್, ಥ್ಯಾಂಕ್ ಯು. ಜಾಸ್ತಿ